ಹೆಲೋ ಪೀಪಲ್, ವೆಲ್ಕಮ್ ಟು ಗಾಯ್ಸ್ ಲಿಟಲ್ ವರ್ಲ್ಡ್. ಇವತ್ತು ನನ್ನ ಚೆರ್ರಿ ಬೇಬಿದು ಅನ್ನಪ್ರಾಶನ. ಬಟ್ ಸ್ಯಾಡ್ಲಿ ನಮ್ಮ ಪೇರೆಂಟ್ಸ್ ಯಾರು ಅಟೆಂಡ್ ಮಾಡೋಕ್ಕಾಗಿಲ್ಲ. ಯಾವುದಾದ್ರೂ ಶುಭ ಕಾರ್ಯ ಮಾಡೋಕ್ಕೆ ಹೋದಾಗ ಬೆಕ್ ಅಡ್ಡ ಬಂದಂಗೆ ಸಡನ್ನಾಗಿ ಕೆಲಸಗಳೆಲ್ಲ ಅಡ್ಡ ಬಂದ್ಬಿಡ್ತು. ಸೊ ಅವ್ರು ಅಟೆಂಡ್ ಮಾಡಿಲ್ಲ. ನಾವಿನ್ನೂ ಹೂವು ಏನು ತೊಗೊಂಡಿರಲಿಲ್ಲ. ಸೊ ಅದೆಲ್ಲ ತೊಗೊಂಡು ಹೋಗೋ ಅಷ್ಟರಲ್ಲಿ ಟೆಂಪಲ್ಗೆ ಲೇಟ್ ಆಗೋಯಿತು. ನಾನು ಬೇಗ ಪಟ ಅಂತ ಪ್ಲೇಟೆಲ್ಲ ಸೆಟ್ ಮಾಡ್ಕೊಬಿಟ್ಟೆ. ಈ ಗಡ್ಬಿಡಿಯಲ್ಲಿ ನನ್ನ ಬೇಬಿ ಫುಲ್ ಇರಿಟೇಟ್ ಆಗಿಬಿಟ್ಟಿದ್ದ. ಸೊ ಅವನ್ನ ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ ಇಬ್ಬರು ಆಟ ಆಡಿಸ್ತಿದ್ರು. ಸೊ ಅವನಿಗೆ ಒಂದು ಕಂಫರ್ಟ್ ಫೀಲ್ ಮಾಡಿಸ್ತಿದ್ರು. ಇದೆಲ್ಲ ಆದಮೇಲೆ ನಾವು ಪೂಜೆಗೆ ನಿಂತ್ಕೊಂಡ್ವಿ. ಬಟ್ ಅಲ್ಲಿ ತುಂಬ ಜನ ಬಂದಿದ್ರು. ಒನ್ ಡೇ ಪ್ರಿಯರ್ ಬುಕ್ ಮಾಡ್ಕೋಬೇಕಿತ್ತು. ಸೊ ಈ ಟೆಂಪಲ್ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಟೆಂಪಲ್, ಜಯನಗರ 5th ಬ್ಲಾಕಲ್ಲಿರೋದು. ಪೂಜಾರಿಯವರು ನಮಗೆ ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಮೊದಲೇ ಇನ್ಫಾರ್ಮ್ ಮಾಡಿಬಿಟ್ಟಿರ್ತಾರೆ. ಸೊ ನಾವು ಅದನ್ನು ಮಾತ್ರ ತೊಗೊಂಡೋದ್ರೆ ಸಾಕಾಗಿರುತ್ತೆ. ನಮಗೆ ಪೂಜೆ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ ಲೈಕ್ ನಾವು 9 o'clock 11:30 ಹಿಡಿತು ನಮ್ಮ ಅನ್ನಪ್ರಾಶನ ಎಲ್ಲ ಮುಗಿಯೋ ಅಷ್ಟರಲ್ಲಿ. ನನ್ನ ಬೇಬಿನೂ ಫುಡ್ ತಿನ್ನೋಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ದ. ಈವನ್ ದೋ ನಾವು 7th ಮಂತಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೀವಿ. ಬಟ್ 5th ಮಂತಲ್ಲಿ ಜಸ್ಟ್ ಪೂಜೆ ಆದರೂ ಮಾಡಿಸ್ಕೊಬರ್ಬೇಕು ಅಂತ ಮಾಡಿಸ್ತಿದ್ದೀವಿ ಅಷ್ಟೇ. ಆ್ಯಂಡ್ ಎಸ್, ನಮ್ಮ ಬೇಬಿ ಮುಂದೆ ಯಾವಾಗಲೂ ಫುಡ್ ತಿನ್ನೋದ್ರಿಂದ ಅವನಿಗೂ ಇಂಟ್ರೆಸ್ಟ್ ಬಂದಿತ್ತು. ಸೊ ಇದು ನನ್ನ ಮಗನ ಅನ್ನಪ್ರಾಶನ ವ್ಲಾಗ್ ಆಗಿತ್ತು. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.